ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅತಿ ಕಡಿಮೆ ಸಮಯದಲ್ಲಿ ಈಸಿಯಾಗೂ ಇರಬೇಕು, ಟೇಸ್ಟಿಯಾಗೂ ಇರಬೇಕು ಆ ಥರ ಒಂದು ರೆಸಿಪಿನ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ಫಸ್ಟು ನಾನು ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದು ಸಾಲ್ಟ್ ಈಗ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ಸೇರ್ಕೊಂಡಿರಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಕ್ಕೂ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಲ್ಟ್ ಎಲ್ಲ ಕಡೆ ಸೇರಿಕೊಳ್ಳುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೀರಿನ ಬದಲಾಗಿ ನಾನು ಇದಕ್ಕೆ ಚೆನ್ನಾಗಿ ಕಾಯಿಸಿ ಆರಿಸ್ಕೊಂಡಿರೋ ಹಾಲನ್ನು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕಾಗಿಲ್ಲ. ದೋಸೆ ಹಿಟ್ಟಿನ ಥರ ಬ್ಯಾಟರ್ ರೆಡಿ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೂ ಲಮ್ಸ್ ಇರಬಾರ್ದು. ನೀಟಾಗಿ ಆ ಗಂಟುಗಳೆಲ್ಲ ಹೊಡೆಯೋ ಥರ ಮಾಡ್ಕೊಬೇಕು. ಈಗ ಬ್ಯಾಟರ್ ರೆಡಿ ಆಗಿದೆ. ಇದ್ರ ಜೊತೆಗೆ ನಾನೀಗ 2 ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಸೇರಿಸ್ಕೊಂಡಿದ್ದಾದಮೇಲೆ ಈಗ ನೀಟಾಗಿ ಮೊಟ್ಟೆ ಎಲ್ಲ ಹೊಡೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆ ಎಲ್ಲ ನೀಟಾಗಿ ಹೊಡೆದಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಯೆಲ್ಲೋ ಕಲರ್ ಥರ ಕಾಣಿಸ್ತಾ ಇದೆ. ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ನಾನೀಗಾಗಲೇ ತವಾನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಕಾದಿದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ದೋಸೆ ಥರ ಹೆಂಚು ಮೇಲೆ ಹಾಕ್ಕೋಬೇಕು. ಈಗ ಈ ದೋಸೆ ಮೇಲೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಬೇಕಿದ್ರೆ ಬಟರ್ ಕೂಡ ಹಾಕ್ಕೊಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಬೆಂದಾಗಿದೆ. ಈಗ ಇನ್ನೊಂದು ಸೈಡ್ ಬೇಯಿಸೋಣ. 1 ನಿಮಿಷ ಆದಮೇಲೆ ಈ ಥರ ತಿರುಗಿಸ್ತಾ ಇರಬೇಕು. ಸುಡುತ್ತೆ, ನೋಡ್ಕೊಂಡು ನಿಧಾನಕ್ಕೆ ತಿರುಗಿಸ್ಬೇಕು. ಸೌಟಲ್ಲೇ ತಿರುಗಿಸಿದ್ರೆ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಕೈಯಲ್ಲೇ ತಿರುಗಿಸ್ಕೊತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡಿಸೈನ್ ಥರ ಕಾಣಿಸ್ತಾ ಇದೆ ಅಲ್ಲ. ಈಗ 2 ಕಡೆ ಬೆಂದಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಅತಿ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿರೋ ಹಾಗೂ ಟೇಸ್ಟಿಯಾಗಿರೋ ಲಿಕ್ವಿಡ್ ಎಗ್ ಪರಾಟ ರೆಡಿಯಾಗಿದೆ. ಈ ರೆಸಿಪಿನ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಲೇಬೇಕು. ಆಗ ನಿಮ್ಮ ಮನೇಲಿ ಎಲ್ಲರೂ ಕೇಳ್ತಾರೆ ಹೇಗೆ ಮಾಡಿದೆ ಅಂತ. ಈ ರೆಸಿಪಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನಮಗೆ ಆದಷ್ಟು ಬೇಗ ತಿಳಿಸಿ. ಈ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.